ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಹೊಸ ಮುಖ್ಯಮಂತ್ರಿ. ಹೊಸ ಕ್ಯಾಬಿನೆಟ್ ನಲ್ಲಿ ಯಾರಿಗೆ ಚಾನ್ಸ್ ಸಿಗುತ್ತೆ, ಯಾರಿಗೆ ಕೋಕ್ ನೀಡಲಾಗುತ್ತೆ, ಸಿದ್ದರಾಮಯ್ಯ ಟೀಮ್ ನಲ್ಲಿ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಇರುತ್ತೆ? ಕರ್ನಾಟಕದ ಹೊಸ ಮುಖ್ಯಮಂತ್ರಿ, ಹೊಸ ಕ್ಯಾಬಿನೆಟ್ ನಲ್ಲಿ ಯಾರಿಗೆ ಚಾನ್ಸ್, ಯಾರಿಗೆ ಕೋಕ್? ಸಿದ್ದರಾಮಯ್ಯ ಟೀಮ್ ನಲ್ಲಿ ಯಾರ್ಯಾರಿಗೆ ಮಂತ್ರಿ ಸ್ಥಾನ? ಡಿಕೆ ಶಿವಕುಮಾರ್ ತಂಡದಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನ ನೀಡಲಾಗುತ್ತೆ? ರಾಜ್ಯದಲ್ಲಿ ಡಿಸಿಎಂ ಆಗುವ 3 ನಾಯಕರು ಯಾರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಈ ಎಲ್ಲಾ ಪ್ರಶ್ನೆಗಳೇನಿದೆಯಲ್ಲ, ಯಾರಿಗೆ ಸ್ಥಾನಮಾನವನ್ನ ನೀಡಲಾಗುತ್ತೆ, ಯಾರಿಗೆ ಈ ಬಾರಿ ಅವಕಾಶ ಕೊಡಲಾಗುತ್ತೆ, ಅಥವಾ ಯಾರಿಗೆ ಕೋಕ್ ನೀಡಲಾಗುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತ್ರ. ಹಾಗಾದ್ರೆ ಡಿಸಿಎಂ ಯಾರಾಗಬಹುದು, ಯಾರ್ಯಾರಿಗೆ ಸ್ಥಾನಮಾನವನ್ನ ನೀಡಲಾಗುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋದಾದ್ರೆ, ಈಗ ಮೊದಲಿಗೆ ದಲಿತ ಸಮುದಾಯದ ವಿಚಾರಕ್ಕೆ ಬರೋದಾದ್ರೆ ಅದರಲ್ಲಿ ಮೊದಲು ಮುಂಚೂಣಿಯಲ್ಲಿರುವಂತಹ ಹೆಸರು ಜಿ ಪರಮೇಶ್ವರ್ ಅವರು. ಬಿಕಾಸ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಅವರಿಗೆ ಸಿಎಂ ಆಗುವಂತ ಕ್ಯಾಂಡಿಡೇಟ್ ಅಂತೇಳಿ ಪದೇ ಪದೇ ಚರ್ಚೆ ಆಗ್ತಾ ಇರುತ್ತೆ. ಬಟ್ ಈಗ ಹೆಚ್ಚುವರಿ ಡಿಸಿಎಂ ಮಾಡಿದಂತ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನಮಾನವನ್ನ ನೀಡಲಾಗುತ್ತೆ, ಅದು ದಲಿತ ಸಮುದಾಯದ ಕೋಟಾದಲ್ಲಿ. ಇನ್ನ ಲಿಂಗಾಯತ ವಿಚಾರಕ್ಕೆ ಬರೋದಾದ್ರೆ ಪ್ರಬಲ ನಾಯಕರು ಎಂ ಬಿ ಪಾಟೀಲ್ ಅವ್ರದ್ದು ಕೂಡ ಅದರಲ್ಲೂ ಹೈಕಮಾಂಡ್ ಜೊತೆಗೆ ಒಳ್ಳೆ ರೀತಿಯಾದಂತ ಒಡನಾಟ ಇಟ್ಕೊಂಡಿದ್ದಾರೆ. ಜೊತೆಗೆ ಚುನಾವಣೆ ವಿಚಾರ ಬಂದಿರಬಹುದು ಅಥವಾ ಎಲ್ಲಾ ರೀತಿಯಾದಂತ ಪಕ್ಷದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇವರ ಹೆಸರು ಕೂಡ ಮುಂಚೂಣಿಯಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಎಂ ಬಿ ಪಾಟೀಲ್ ಅವರಿಗೆ ಡಿಸಿಎಂ ಸ್ಥಾನವನ್ನ ನೀಡಲಾಗುತ್ತೆ. ಅದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ, ಬಿಕಾಸ್ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತಾ ಇರುವಂತ ಸಂದರ್ಭದಲ್ಲೇನೆ ಈ ತರದ ಒಂದು ಆಫರ್ ಅನ್ನ ಹೈಕಮಾಂಡ್ ಲೆವೆಲ್ ಅಲ್ಲಿ ನೀಡಲಾಗಿತ್ತು. ಅದೇ ಪ್ರಕಾರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೂ ಕೂಡ ಡಿಸಿಎಂ ಪಟ್ಟ ಕಟ್ಟಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ಹೆಸರು ಯುಟಿ ಖಾದರ್ ಅವ್ರನ್ನು ಕೂಡ ಡಿಸಿಎಂ ಮಾಡಬಹುದು ಅನ್ನುವಂತ ಒಂದು ಆಯಾಮದಲ್ಲಿ ಚರ್ಚೆ ಆಗ್ತಾ ಇದೆ. ಅಲ್ಲಿಗೆ ದಲಿತ ಕೋಟಾದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ಎಂ ಬಿ ಪಾಟೀಲು, ಯತೀಂದ್ರ ಸಿದ್ದರಾಮಯ್ಯ, ಯುಟಿ ಖಾದರ್. ಸೊ ಆಲ್ಮೋಸ್ಟ್ 3 ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡೋದು ಗ್ಯಾರಂಟಿ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಆದ್ರೆ 3 ಆಗತ್ತಾ 4 ಆಗತ್ತಾ ಅನ್ನುವಂಥ ಸದ್ಯ ಇರುವಂತ ಕುತೂಹಲ. ಬಟ್ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಕೂಡ ಆಲ್ಮೋಸ್ಟ್ ಇದೇ ನಾಯಕರಿಗೆ ಅವಕಾಶ ನೀಡಬಹುದಾದಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಮತ್ತೊಂದ್ ಕಡೆ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರೇನು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಒಂದು ಪಟ್ಟಿ ಹಿಡ್ಕೊಂಡು ಹೋಗಿದಾರಲ್ಲ, ಆ ಲಿಸ್ಟ್ ನಲ್ಲಿ ಯಾವ್ಯಾವ ನಾಯಕರಿದ್ದಾರೆ, ಯಾರ್ಯಾರ ಹೆಸರಿದೆ ಅನ್ನುವಂಥದ್ದನ್ನ ಒಂದ್ಸಲ ನಾವು ಗಮನಿಸ್ತಾ ಹೋಗೋದಾದ್ರೆ ಅದರಲ್ಲಿ ಡಾಕ್ಟರ್ ಜಿ ಪರಮೇಶ್ವರು ಕೊರಟಗೆರೆ ಕ್ಷೇತ್ರ, ಯತೀಂದ್ರ ಸಿದ್ದರಾಮಯ್ಯ ಅವರು ವರ್ಣ ಕ್ಷೇತ್ರ, ಕೃಷ್ಣ ಬೈರೇಗೌಡರು ಬ್ಯಾಟ್ರಾಯನ್ಪುರ, ದಿನೇಶ್ ಗುಂಡೂರಾವ್ ಅವರು, ಭೈರತಿ ಸುರೇಶ್ ಅವರು, ಕೆಜೆ ಜಾರ್ಜು, ಜಮೀರ್ ಅಹಮದ್ ಖಾನು, ಆಮೇಲೆ ನಾರಾಯಣ ಸ್ವಾಮಿ ಅವರು, ನರೇಂದ್ರ ಸ್ವಾಮಿ, ಈಗಷ್ಟೇ ನಾವು ಮಾತನಾಡ್ತಾ ಇದ್ವಲ್ಲ ಮಳವಳ್ಳಿ, ಎಚ್ ಸಿ ಮಹಾದೇವಪ್ಪ ಅವರು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರು. ಇವರೆಲ್ಲರ ಹೆಸರುಗಳು ಕೂಡ ಇದೆ. ಪುಟ್ಟರಂಗ ಶೆಟ್ಟಿ ಅವರು, ಯುಟಿ ಖಾದರ್ ಅವರು, ಟಿ ಬಿ ಜಯಚಂದ್ರ, ಆಮೇಲೆ ಕೆ ಎನ್ ರಾಜಣ್ಣ ಮಧುಗಿರಿ, ಸತೀಶ್ ಜಾರಕಿಹೊಳಿ ಅವರು, ಅಶೋಕ್ ಪಟ್ಟಣ್ ಅವರು, ಅಪ್ಪಾಜಿ ನಾಡಗೌಡ ಅವರು, ಎಂ ಬಿ ಪಾಟೀಲು, ಬಿ ಆರ್ ಪಾಟೀಲ್, ಜೊತೆಗೆ ಪೊನ್ನಣ್ಣ, ಶಿವಲಿಂಗೇಗೌಡ, ಇವರೆಲ್ಲರ ಹೆಸರು ಕೂಡ ಇದೆ. ಸೊ ಅಲ್ಲಿಗೆ ಸಿದ್ದರಾಮಯ್ಯ ಅವರ ಲಿಸ್ಟ್ ನಲ್ಲಿರುವಂತ ನಾಯಕರ ಪಟ್ಟಿ ಇದು.
ಯಾಕಂತಂದ್ರೆ ಸಹಜವಾಗಿ ತಮ್ಮ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರೆಲ್ಲರೂ ಕೂಡ ಅದೇ ಪ್ರಕಾರ ಯಥಾಸ್ಥಿತಿ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ. ಕೊರಟಗೆರೆ ಕ್ಷೇತ್ರ, ವರುಣಾ ಕ್ಷೇತ್ರದ ಯತೀಂದ್ರ ಸಿದ್ದರಾಮಯ್ಯ ಅವರು, ಬ್ಯಾಟರಾಯನಪುರದ ಕೃಷ್ಣ ಬೈರೇಗೌಡ ಅವರು, ಗಾಂಧಿನಗರ ಕ್ಷೇತ್ರದ ದಿನೇಶ್ ಗುಂಡೂರಾವ್ ಅವರು, ಹಾಗೇನೆ ಹೆಬ್ಬಾಳ ಕ್ಷೇತ್ರದ ಭೈರತಿ ಸುರೇಶ್ ಅವರು, ಆಮೇಲೆ KJ ಜಾರ್ಜ್ ಅವರು, ಆಮೇಲೆ ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆ, ಬಂಗಾರಪೇಟೆ ನಾರಾಯಣಸ್ವಾಮಿ, ಇನ್ನು ಮಳವಳ್ಳಿ ಕ್ಷೇತ್ರದ ನರೇಂದ್ರ ಸ್ವಾಮಿ ಅವರು, ಆಮೇಲೆ ಟಿ ನರಸೀಪುರದ HC ಮಹಾದೇವಪ್ಪ, ಚಾಮರಾಜನಗರ ಕ್ಷೇತ್ರದ ಪುಟ್ರಂಗ್ ಶೆಟ್ಟಿ ಅವರು, UT ಖಾದರ್, ಆಮೇಲೆ ಶಿರಾ ಕ್ಷೇತ್ರದ TB ಜಯಚಂದ್ರ ಅವರು, ಆಮೇಲೆ ಮಧುಗಿರಿ ಭಾಗದ KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಅಶೋಕ್ ಪಟ್ಟಣ್ ಅವರು, ಅಪ್ಪಾಜಿ ನಾಡಗೌಡ, MB ಪಾಟೀಲು, BR ಪಾಟೀಲ್, ಜೊತೆಗೆ ಪೊನ್ನಣ್ಣ ಅವರು, ಶಿವಲಿಂಗೇಗೌಡ, ಬಸವರಾಜ್ ರಾಯರೆಡ್ಡಿ, ಈ ಎಲ್ಲ ನಾಯಕರ ಹೆಸರು ಕೂಡ ಆ ಲಿಸ್ಟ್ ನಲ್ಲಿದೆ. ಒಂದ್ ಸ್ವಲ್ಪ ಆಚೀಚೆ ಆಗ್ಬೋದು, ಬಟ್ ಫೈನಲ್ ಆಗುವಂಥದ್ದು ಲಿಸ್ಟ್ ಏನಿದೆಯಲ್ಲ ಅದ್ರ ಎಲ್ಲ ಆ ಹೆಸರು, ಈ ಎಲ್ಲ ಲೀಡರ್ಸ್ಗಳ ಹೆಸರು ಕೂಡ ಇದೆ. ಅದೇ ವಿಚಾರವಾಗೇನೆ ಈಗ DCM ಮಾಡಿದ್ರೆ ಯಾರಿಗೆ ಸ್ಥಾನಮಾನ ನೀಡ್ತಾರೆ, ಆಮೇಲೆ ಸಿದ್ದರಾಮಯ್ಯ ಅವರು ತಗೊಂಡು ಹೋಗಿರುವಂಥ ಲಿಸ್ಟ್ನಲ್ಲಿ ಯಾವ್ಯಾವ ಲೀಡರ್ಸ್ಗಳಿದ್ದಾರೆ. ಅಟ್ ದ ಸೇಮ್ ಟೈಮ್ DK ಶಿವಕುಮಾರ್ ಅವರ ಲಿಸ್ಟ್ ಬಗ್ಗೆ ನೋಡ್ತಾ ಹೋಗಿದ್ರೆ ಅಲ್ಲೂ ಕೂಡ ಒಂದಷ್ಟು ನಾಯಕರ ಪಟ್ಟಿಯನ್ನ ಇಟ್ಕೊಂಡಿದ್ದಾರೆ DK ಶಿವಕುಮಾರ್ ಅವರು. ಸೊ ಇದು ಸಿದ್ದರಾಮಯ್ಯ ಅವರ ಲಿಸ್ಟ್ನಲ್ಲಿರುವಂತಹ ಘಟಾನುಘಟಿ ನಾಯಕರ ಡೀಟೇಲ್ಸ್ ನಾವು ನೋಡ್ತಾ ಇದ್ದೀವಿ. ಈಗ DCM ವಿಚಾರವಾಗಿ ನೋಡಿದ್ವಿ, ಯಾರ್ಯಾರಿಗೆ ಸ್ಥಾನಮಾನ ನೀಡಲಾಗುತ್ತೆ, ಜೊತೆಗೆ ಸಿದ್ದರಾಮಯ್ಯ ಅವರ ಲಿಸ್ಟ್ ನಲ್ಲಿ ಯಾವ್ಯಾವ ನಾಯಕರಿದ್ದಾರೆ ಅಂತ ನೋಡ್ತಾ ಹೋದ್ವಿ. ಈಗ DK ಶಿವಕುಮಾರ್ ಅವರ ವಿಚಾರಕ್ಕೆ ಬರೋದಾದ್ರೆ, DK ಶಿವಕುಮಾರ್ ಅವರ ಲಿಸ್ಟ್ ನಲ್ಲೂ ಕೂಡ ಒಂದಷ್ಟು ಘಟಾನುಘಟಿ ನಾಯಕರ ಹೆಸರಿದೆ. ಅದು ಯಾರ್ಯಾರು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಶಾಂತಿನಗರ ಕ್ಷೇತ್ರದ NA ಹ್ಯಾರಿಸ್, ಹಾಗೇನೆ BTM ಲೇಔಟ್ನ ರಾಮಲಿಂಗಾರೆಡ್ಡಿ ಅವರ ಹೆಸರು ಕೂಡ ಇದೆ. ರಿಜ್ವಾನ್ ಅರ್ಷದ್, ಶಿವಾಜಿನಗರ, ಆಮೇಲೆ ಆನೇಕಲ್ ಶಿವಣ್ಣ ಅವರು ಕೂಡ ನನಗೂ ಈ ಬಾರಿ ಒಂದು ಅವಕಾಶ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಸೆ ಇಟ್ಕೊಂಡಿದ್ದಾರೆ ಅಥವಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆಮೇಲೆ PM ನರೇಂದ್ರ ಸ್ವಾಮಿ, ಹಾಗೇನೆ ಮಾಗಡಿಯ ಬಾಲಕೃಷ್ಣ ಅವರು, ಆಮೇಲೆ ಚಲುವರಾಯಸ್ವಾಮಿ ಅವರು, ಆಮೇಲೆ ತನ್ವೀರ್ ಸೇಠ್ ಅವರು, ಹಾಗೇನೆ TB ಜಯಚಂದ್ರ, ಶಿರಾ ಕ್ಷೇತ್ರದ TB ಜಯಚಂದ್ರ ಅವರು, ಗುಬ್ಬಿಯ ಶ್ರೀನಿವಾಸು ಇವರ ಹೆಸರು ಕೂಡ ಇದೆ. ಹಾಗೆ ಬಳ್ಳಾರಿಯ ನಾಗೇಂದ್ರ, ಬಳ್ಳಾರಿ ಗ್ರಾಮಾಂತರ, ಹಾಗೇನೆ ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರದವರು, ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಇದೆ. ಲಕ್ಷ್ಮಣ ಸವದಿ, KH ಮುನಿಯಪ್ಪ ಅವರು, ಆಮೇಲೆ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರದವರು, ಸೊರಬ ಕ್ಷೇತ್ರದ ಮಧು ಬಂಗಾರಪ್ಪ ಅವರ ಹೆಸರಿದೆ. ಭದ್ರಾವತಿಯ ಸಂಗಮೇಶ್ ಅವರ ಹೆಸರಿದೆ. ಆಮೇಲೆ ಇಂಡಿ ಕ್ಷೇತ್ರದ ಯಶವಂತರಾಯಗೌಡ ಪಾಟೀಲ್ ಇವರ ಹೆಸರು ಕೂಡ ಇದೆ. ಇದು DK ಶಿವಕುಮಾರ್ ಅವರ ಲಿಸ್ಟ್ನಲ್ಲಿರುವಂತಹ ನಾಯಕರ ಪಟ್ಟಿ. ಮಧು ಬಂಗಾರಪ್ಪ, ಸಂಗಮೇಶು, ಯಶವಂತರಾಯಗೌಡ ಪಾಟೀಲು, NA ಹ್ಯಾರಿಸ್ಸು, ಜೊತೆಗೆ ರಾಮಲಿಂಗಾರೆಡ್ಡಿ ಅವರು, ರಿಜ್ವಾನ್ ಅರ್ಷದ್, ಶಿವಣ್ಣ ಅವರು, ಆನೇಕಲ್ ಶಿವಣ್ಣ. ಸೊ ಈ ಎಲ್ಲ ನಾಯಕರ ಹೆಸರು ಕೂಡ ಆ ಲಿಸ್ಟ್ನಲ್ಲಿದೆ. ಈಗ ಒಂದು ಹೈಕಮಾಂಡ್ ಲೆವೆಲಲ್ಲಿ ನಾಳೆ ನಡೆಯುವಂಥ ಮೆಗಾ ಮೀಟಿಂಗ್ನಲ್ಲಿ ಈ ಎಲ್ಲ ವಿಚಾರ ಫೈನಲೈಸ್ ಆಗುತ್ತೆ. ಬಟ್ ಸಿದ್ದರಾಮಯ್ಯ ಅವರು ತಮ್ಮ ಲಿಸ್ಟ್ ಪ್ರಕಾರ ಯಾರ್ಯಾರಿಗೆ ಉಳಿಸ್ಕೊಳ್ಬೇಕು ಅಥವಾ ಯಾರ್ಯಾರಿಗೆ ಸ್ಥಾನಮಾನ ನೀಡಬೇಕು ಈ ಎಲ್ಲ ವಿಚಾರವಾಗಿ ಚರ್ಚೆ ಮಾಡ್ತಾರೆ. ಇದು DCM, ಹೆಚ್ಚುವರಿ DCM ಮಾಡಿದ್ರೆ ಯಾರಿಗೆ ಆ ಪಟ್ಟವನ್ನು ಕಟ್ಟಲಾಗತ್ತೆ, ಅದು ಯಾವ ಆಧಾರದ ಮೇಲೆ, ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಲಿಸ್ಟ್ನಲ್ಲಿರುವಂಥ ನಾಯಕರು, DK ಶಿವಕುಮಾರ್ ಅವರ ಲಿಸ್ಟ್ನಲ್ಲಿರುವಂಥ ನಾಯಕರು ಈ ರೀತಿಯಾಗಿದ್ದಾರೆ. ಸೊ ಎಲ್ಲರೂ ಕೂಡ, ಅದರಲ್ಲೂ DK ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗ್ತಾ ಇರುವಂಥ ಕಾರಣಕ್ಕಾಗಿ ಆ ಹೊಸ ಸಂಪುಟದಲ್ಲಿ ನಮಗೆ ಒಂದು ಅವಕಾಶ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಲಿಸ್ಟ್ ಏನಿದೆ, ಇದೇ ಲಿಸ್ಟ್ ಆಲ್ಮೋಸ್ಟ್ ಅಲ್ಲಿ ಪ್ರಸ್ತಾಪ ಮಾಡಬಹುದಾದಂಥ ಸಾಧ್ಯತೆ ಇದೆ. ಮತ್ತೊಮ್ಮೆ ಗಮನಿಸ್ತಾ ಇದ್ದೀವಿ DK ಶಿವಕುಮಾರ್ ಅವರ ಲಿಸ್ಟ್ನಲ್ಲಿರುವಂಥ ಲೀಡರ್ಸ್ಗಳು, ನಾಯಕರ ಹೆಸರು: ಶಾಂತಿನಗರ ಕ್ಷೇತ್ರದ NA ಹ್ಯಾರಿಸು, BTM ಲೇಔಟ್ನ ರಾಮಲಿಂಗಾರೆಡ್ಡಿ, ಶಿವಾಜಿನಗರದ ರಿಜ್ವಾನ್ ಅರ್ಷದ್ ಅವರು, ಆನೇಕಲ್ ಕ್ಷೇತ್ರದ ಶಿವಣ್ಣ, ಹಾಗೆ ಮಳವಳ್ಳಿ ಕ್ಷೇತ್ರದ PM ನರೇಂದ್ರ ಸ್ವಾಮಿ ಅವರು, ಮಾಗಡಿಯ ಬಾಲಕೃಷ್ಣ, ನಾಗಮಂಗಲ ಕ್ಷೇತ್ರದ ಚಲುವರಾಯಸ್ವಾಮಿ ಅವರು, ಹಾಗೆ ತನ್ವೀರ್ ಸೇಠ್ ಅವರು, ಇವರೆಲ್ಲರೂ ಕೂಡ ಈ ಒಂದು ಲಿಸ್ಟ್ನಲ್ಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಈಗ ಹೆಚ್ಚುವರಿ DCM ಮಾಡಿದ್ರೆ ಯಾರ್ಯಾರಿಗೆ ನೀಡ್ತಾರೆ ಅಂತ ಹೇಳಿ ನೀವು ಆಗ್ಲೇ ಹೇಳ್ತಾ ಇದ್ರಿ. ಜೊತೆಗೆ ಈ ಒಂದು ಪಟ್ಟಿ ಏನ್ ರೆಡಿ ಮಾಡ್ಕೊಂಡು ಹೋಗಿದಾರಲ್ಲ ಸಿದ್ದರಾಮಯ್ಯ ಅಥವಾ DK ಶಿವಕುಮಾರ್ ಇಬ್ರು ಕೂಡ, ಆ ಲಿಸ್ಟ್ ನಲ್ಲಿ ಇರುವಂತ ನಾಯಕರೇನಿದ್ದಾರೆ ಆಲ್ಮೋಸ್ಟ್ ಅವರೇ ಇರ್ತಾರ ಅಥವಾ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತಲ್ಲ, ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಈಗ ಮಾರುತಿ?
ಪ್ರಭು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಹೊಸ ಸರ್ಕಾರದಲ್ಲಿ ಯಾರೆಲ್ಲ ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು, ಡಿ ಸಿ ಎಂ ಹುದ್ದೆಗಳು ಎಷ್ಟಿರಬೇಕು ಅನ್ನುವಂಥದ್ದನ್ನು ಚರ್ಚೆ ಮಾಡುವಂಥದ್ದು ಸಹಜ. ಹೀಗಾಗಿ ಸಿದ್ದರಾಮಯ್ಯವರು ಹೋಗುವಂಥ ಒಂದು ಸಂದರ್ಭದಲ್ಲಿ ತಮ್ಮ ಜೊತೆನೂ ಕೂಡ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಈಗಷ್ಟೇ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅವರು ಕೂಡ ಪ್ರತ್ಯೇಕವಾದಂಥ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಎರಡು ಪಟ್ಟಿ ಭಾಳಷ್ಟು ದೊಡ್ಡದಾಗಿದ್ದಾವೆ. ಸುಮಾರು 32 ಜನ ಶಾಸಕರನ್ನು ಸಚಿವರನ್ನಾಗಿ ತೆಗೆದುಕೊಳ್ಬೋದು. ಆದರೆ ಇಬ್ಬರು ಅದಕ್ಕೂ ಹೆಚ್ಚು ಹೆಸರುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಕೆಲ ಹೆಸರುಗಳು ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲೂ ಕೂಡ ಇದ್ದಾವೆ. ಅದೇ ಹೆಸರುಗಳು ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲೂ ಕೂಡ ಇದ್ದಾವೆ. ಕೆಲ ಹೆಸರುಗಳಿಗೆ ಸಿದ್ದರಾಮಯ್ಯ ಅವರು ಬೇರೆ ಹೆಸರುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೆಸರುಗಳನ್ನು ತೆಗೆದುಕೊಂಡಿದ್ದಾರೆ. ಎರಡು ಪಟ್ಟಿಗಳಲ್ಲೂ ಕೂಡ ಇರೋದೇನು ಅಂತ ಹೇಳಿದ್ರೆ, ಒಂದು ಜಾತಿವಾರು ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡಲೇಬೇಕು ಅಂತ ಆ ರೀತಿಯಲ್ಲಿ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಚಿಕ್ಕಬಳ್ಳಾಪುರದಿಂದ ನಾವು ನೋಡಿದ್ದಾದರೆ ಸುಧಾಕರ್ ಅವರನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಕೋಲಾರದಲ್ಲಿ ಮುನಿಯಪ್ಪ ಅವರ ಮಗಳನ್ನು ಸೇರಿಸ್ಕೊಳ್ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಚರ್ಚೆನೂ ಕೂಡ ಆಗ್ತಾಯಿತ್ತು. ಅವರ ಹೆಸರು ಕೂಡ ಇದೆ. ಅದ್ರ ಜೊತೆಗೆ ನಾರಾಯಣಸ್ವಾಮಿ, ಬಂಗಾರಪೇಟೆ ನಾರಾಯಣಸ್ವಾಮಿ ಅವರ ಹೆಸರನ್ನು ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿದೆ ಅನ್ನುವಂಥ ಒಂದು ಮಾಹಿತಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡರ ಹೆಸರನ್ನು ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿದೆ. ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಶರತ್ ಬಚ್ಚೇಗೌಡರ ಹೆಸರಿಲ್ಲ. ಅದೇ ರೀತಿ ಇನ್ನು ಬೆಂಗಳೂರಿಗೆ ಬಂದರೆ ಎನ್ ಎ ಹ್ಯಾರಿಸ್ ಅವರ ಹೆಸರು ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿದೆ. ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಅದೇ ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ, ಜಾರ್ಜ್ ಅವರಿದ್ದಾರೆ, ಬೈರತಿ ಸುರೇಶ್ ಅವರಿದ್ದಾರೆ, ದಿನೇಶ್ ಗುಂಡ್ರಾವ್ ಅವರಿದ್ದಾರೆ, ಕೃಷ್ಣ ಬೈರೇಗೌಡರಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಹೆಸರು ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿದೆ. ಆನೇಕಲ್ ಕ್ಷೇತ್ರದ ಶಾಸಕ ಶಿವಣ್ಣ ಅವರ ಹೆಸರು ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರ ಜಿಲ್ಲೆಗೆ ನಾವು ಬಂದಿದ್ದಾದರೆ, ರಾಮನಗರ ಜಿಲ್ಲೆಯ ಶಾಸಕರೇ ಈಗ ಸಿ ಎಂ ಆಗ್ತಾ ಇದ್ದಾರೆ. ಸಹಜವಾಗಿ ಆ ಜಿಲ್ಲೆಗೆ ಸಚಿವ ಸ್ಥಾನ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ. ಆದರೆ ಮಾಗಡಿ ಶಾಸಕ ಬಾಲಕೃಷ್ಣ ಮೊದಲಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಪದೇ ಹೇಳಿಕೆಗಳು ಕೊಡ್ತಿದ್ದಂಥವರಲ್ಲಿ ಹಲವರಲ್ಲಿ ಬಾಲಕೃಷ್ಣ ಮೊದಲನೇ ಅವರು ಅಂತಲೇ ಹೇಳ್ಬೋದು. ಅದರಲ್ಲೂ ಕೆ ಎನ್ ರಾಜನ್ ಅವ್ರಿಗೆ ಜಿದ್ದಿಗೆ ಬಿದ್ದು ಪೈಪೋಟಿ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಿದ್ದಂಥವರು ಮಾಗಡಿ ಬಾಲಕೃಷ್ಣ ಅವರ ಹೆಸರು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಈಗ ಹಾಲಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರ ಹೆಸರು ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಸಹಜ, ಯಾಕಂತೇಳಿದ್ರೆ ಈಗ ಒಕ್ಕಲಿಗ ಸಮುದಾಯದಲ್ಲಿ ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಚಲುವರಾಯಸ್ವಾಮಿ ಅವರನ್ನು ಬಿಟ್ಟರೆ ಇನ್ನೆಲ್ಲರೂ ಕೂಡ ಒಂದು ರೀತಿ ಜೂನಿಯರ್ ಪಟ್ಟಿಯಲ್ಲಿ ಬರ್ತಾರೆ. ಹೀಗಾಗಿ ಚಲುವರಾಯಸ್ವಾಮಿ ಅವರನ್ನು ಬಿಡೋದು ಬಹುತೇಕ ಡೌಟ್. ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿರೋದ್ರಿಂದ ಅವರನ್ನು ಮುಂದುವರಿಸ್ಬೋದು. ಆದರೆ ಮಂಡ್ಯದಲ್ಲಿ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರ ಹೆಸರನ್ನು ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಇದೆ ಅಂತ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಸಿದ್ದರಾಮಯ್ಯ ಅವ್ರಿಗೂ ಆಪ್ತರು, ಆತ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಆಪ್ತರು. ಆದರೆ ಒಂದೊಂದು ಜಿಲ್ಲೆಗೆ ಎರಡೆರಡು ಸಚಿವ ಸ್ಥಾನಗಳನ್ನು ಕೊಡೋದಕ್ಕೆ ಆಗಲ್ಲ. ಕೆಲವು ಮೈಸೂರು ಮತ್ತು ಬೆಳಗಾವಿಗೆ ಬಿಟ್ಟರೆ ಬೇರೆ ಜಿಲ್ಲೆಗಳಿಗೆ ಎರಡೆರಡು ಸಚಿವ ಸ್ಥಾನಗಳನ್ನು ಕೊಡೋದಕ್ಕೆ ಆಗಲ್ಲ. ಹಾಗಾಗಿ ಮಂಡ್ಯದಲ್ಲಿ ಬಹುತೇಕ ಚಲುವರಾಯಸ್ವಾಮಿ ಅವರನ್ನು ಮುಂದುವರಿಸಿದ್ರೆ ನರೇಂದ್ರ ಸ್ವಾಮಿ ಅವರಿಗೆ ಡೌಟು. ಆದರೆ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ನರೇಂದ್ರ ಸ್ವಾಮಿ ಅವರ ಹೆಸರಿದೆ. ನರೇಂದ್ರ ಸ್ವಾಮಿ ಅವರು ಈ ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥವರು, ಈಗ ಪೊಲ್ಯೂಷನ್ ಬೋರ್ಡ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಮಳವಳ್ಳಿ ನರೇಂದ್ರ ಸ್ವಾಮಿ ಅವರ ಹೆಸರನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಇನ್ನು ಮೈಸೂರಿಗೆ ಹೋಗಿದ್ರೆ ಮಹದೇವಪ್ಪ ಅವರ ಹೆಸರು ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿದೆ. ತನ್ವೀರ್ ಸೇಠ್ ಅವರ ಹೆಸರು ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿದೆ. ಅದೇ ರೀತಿ ಚಾಮರಾಜನಗರಕ್ಕೆ ಹೋದರೆ ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿ ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥವರು ಸಿದ್ದರಾಮಯ್ಯ ಅವರ ಆಪ್ತರು, ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿದೆ. ಯು ಟಿ ಖಾದರ್ ಅವರ ಹೆಸರು ಬಹುತೇಕ ಎರಡೂ ಕಡೆ ಇದ್ದಂತೆ ನನಗೆ ಸಿಕ್ಕಿರುವಂಥ ಒಂದು ಮಾಹಿತಿ. ಡಿ ಕೆ ಶಿವಕುಮಾರ್ ಅವ್ರಿಗೂ ಆಪ್ತರು, ಅದೇ ರೀತಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಆಪ್ತರು. ಎರಡೂ ಪಟ್ಟಿಯಲ್ಲೂ ಕೂಡ ಯು ಟಿ ಖಾದರ್ ಅವರ ಹೆಸರಿದೆ. ಮಧು ಬಂಗಾರಪ್ಪ ಅವರನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಮಧು ಬಂಗಾರಪ್ಪ ಅವರ ಹೆಸರಿದೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರನ್ನು ಮೊದಲನೇ ಬಾರಿಗೆ ಸಚಿವರನ್ನಾಗಿ ಮಾಡಿದ್ದೆ
ಬಂಗಾರಪ್ಪ ಅವರು. ಹೀಗಾಗಿ ಬಂಗಾರಪ್ಪನವರ ಬಗ್ಗೆ, ಬಂಗಾರಪ್ಪ ಅವರ ಕುಟುಂಬದ ಬಗ್ಗೆ ಭಾಳಷ್ಟು ಪ್ರೀತಿ ಮತ್ತು ವಿಶ್ವಾಸ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಹೀಗಾಗಿ ಮಧು ಬಂಗಾರಪ್ಪರವ್ರನ್ನ ಮುಂದುವರಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಹೀಗಾಗಿ ಅವರನ್ನು ತಮ್ಮ ಪಟ್ಟಿಯಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಮಧು ಬಂಗಾರಪ್ಪ ಅವರ ಹೆಸರಿಗೆ ಬಹುದೊಡ್ಡ ಆಕ್ಷೇಪ ಮತ್ತು ಅಸಮಾಧಾನವನ್ನು ಸಿದ್ದರಾಮಯ್ಯ ಅವರು ಇಡೋದಿಲ್ಲ. ಯಾಕಂತ ಹೇಳಿದ್ರೆ ಮೊದಲಿಂದಲೂ ಕೂಡ ಮಧು ಬಂಗಾರಪ್ಪ ಮತ್ತು ಸಿದ್ದರಾಮಯ್ಯ ಅವರ ಬಗ್ಗೆ ಭಾಳಷ್ಟು ಒಳ್ಳೆಯ ಅಭಿಪ್ರಾಯ ಇದೆ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಹೆಚ್ಚು ಕಡಿಮೆ ಮಾಡಿ ಬಿ ಕೆ ಹರಿಪ್ರಸಾದ್ ಅವರನ್ನ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾದರೆ ಒಂದಷ್ಟು ಸಮಸ್ಯೆಗಳು ಎದುರಾಗ್ಬೋದು. ನನಗಿರುವಂಥ ಮಾಹಿತಿಯ ಪ್ರಕಾರ ರಾಜ್ಯಸಭಾ ಚುನಾವಣೆ ಬರ್ತಿರೋದ್ರಿಂದ ದೆಹಲಿಯ ಪಾಲಿಟಿಕ್ಸ್ಗೆ ಬಿ ಕೆ ಹರಿಪ್ರಸಾದ್ ಅವರನ್ನು ತೆಗೆದುಕೊಳ್ಬೋದು. ಹೀಗಾಗಿ ಮಧು ಬಂಗಾರಪ್ಪ ಅವರ ಹೆಸರಿಗೇನು ಯಾವುದೇ ಸಮಸ್ಯೆ ಆಗೋದಿಲ್ಲ. ಅದೇ ರೀತಿ ಬೆಳಗಾವಿಯನ್ನು ನಾವು ನೋಡಿಕೊಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿದೆ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿದೆ. ಅಶೋಕ್ ಪಟ್ಟಣ್ ಅವರ ಹೆಸರು ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿದೆ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸೌದಿ ಅವರ ಹೆಸರು ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿದೆ. ಇನ್ನು ಮುದ್ದೇಬಿಹಾಳ್ ಶಾಸಕ ನಾಡಗೌಡ ಅವರ ಹೆಸರು ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿದೆ. ಹೀಗೆ ಪ್ರತಿ ಜಿಲ್ಲೆಯ ಪ್ರತಿ ಜಾತಿವಾರು ಸಮುದಾಯವಾರು ಸ್ಥಾನಮಾನಗಳನ್ನು ಕೊಡಬೇಕು ಅಂತ, ಅದರಲ್ಲಿ 4 ಸಚಿವ ಸ್ಥಾನಗಳನ್ನು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಕೊಡ್ಬೋದು. ಇನ್ನು ದಲಿತ ಸಮುದಾಯಕ್ಕೆ 3 ರಿಂದ 4 ಸ್ಥಾನಗಳನ್ನು ಕೊಡಬೇಕು. ಮುಸ್ಲಿಂ ಸಮುದಾಯಕ್ಕೆ 2 ರಿಂದ 3 ಸ್ಥಾನಗಳನ್ನು ಕೊಡಬೇಕು. ಕುರುಬ ಸಮುದಾಯಕ್ಕೆ 2 ಸ್ಥಾನಗಳನ್ನು ಕೊಡಬೇಕು. ಹೀಗಾಗಿ ಜಾತಿವಾರು ಹಾಗೂ ಜಿಲ್ಲಾವಾರು ವಿಭಾಗ ಮಾಡಿ ಸಚಿವ ಸ್ಥಾನಗಳನ್ನು ಕೊಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿರುವಂಥದ್ದು. ಕಾಂಗ್ರೆಸ್ ಸರ್ಕಾರದಲ್ಲಿ ಸಹಜವಾಗಿ ಒಂದು ರೀತಿ ಜಾತಿ ಸಮೀಕರಣ ಹೆಚ್ಚಾಗಿ ಮಾಡ್ತಾರೆ, ಆಯಾ ಸಮುದಾಯಗಳಿಗೆ ಮನ್ನಣೆ ಕೊಡಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೋಗುವಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ಜಾತಿವಾರು ಸಮೀಕರಣದ ರೀತಿಯಲ್ಲೇ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಯಾವ ಪಟ್ಟಿಗೆ ಹೆಚ್ಚು ಸ್ಥಾನಗಳು ಸಿಗ್ತವೆ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡ್ತಾರೆ. ಇದರ ಬಗ್ಗೆ ನಾವು ಇನ್ನಷ್ಟೇ ಕಾಯಬೇಕಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಮಾರುತಿ.